ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಯಾವಾಗ ಬರ್ತಾರೆ ಜರ್ಮನಿಯಿಂದ ಅಂತೇಳಿ. ಆದರೆ ಅವರ ತಂದೆ ರೇವಣ್ಣ ಅವರು ಅರೆಸ್ಟ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿಲ್ಲ. ಆದರೆ ದೇವೇಗೌಡರ ಕುಟುಂಬದಲ್ಲಿ ಬಹುಶಃ ದೇವೇಗೌಡರಿಗೆ ಇದನ್ನು ಯಾವ ರೀತಿ ಅದನ್ನು ಎದುರಿಸ್ತಾರೆ ಗೊತ್ತಿಲ್ಲ. ಈ ಒಂದು 90 ವರ್ಷ ವಯಸ್ಸಿನ ಆಸ್ಪಾಸಲ್ಲಿ ಇಡೀ ದೇವೇಗೌಡರ ಕುಟುಂಬದ ಮಾನ ಮರ್ಯಾದೆಯನ್ನು ಕಳೆದುಬಿಟ್ರು ಇವರು, ಮಗ ಮತ್ತು ಮೊಮ್ಮಗ. ಇಡೀ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸುವಂಥ ಸುದ್ದಿ ಇದು. ಅದರ ಬಗ್ಗೆನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಅದೇನೋ ಅಂತಾರಲ್ಲ, ಪೆನ್ ಡ್ರೈವ್ಗೆ ಹೋದ ಮಾನ ದೇವೇಗೌಡರು ಕೊಟ್ಟರು ಬರಲ್ವಂತೆ. ಮಾನಗೇಡಿ ರೀತಿ ವಿಡಿಯೋವನ್ನ ಮಾಡಿಕೊಂಡು ಊರೆಲ್ಲ ಚಲ್ಲಾಡಿ ಪರದೇಶಕ್ಕೆ ಪರಾರಿಯಾಗಿದ್ದಾರೆ ಪ್ರಜ್ವಲ್. ಮಗನ ಮಾನ ಮೊಬೈಲ್ನಲ್ಲಿ ಹರಾಜಾಗ್ತಿದ್ರೆ ತಂದೆ ರೇವಣ್ಣ ಮಾನ ತೋಟದ ಮನೆಯಲ್ಲಿ ಹಾಳಾಗೋಯ್ತು. ರೇವಣ್ಣ ಕಾಣದಂತೆ ಮಾಯವಾಗಿದ್ದಾರೆ. ಪ್ರಕರಣದಲ್ಲಿ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯನ್ನ ಎಸ್ಐಟಿ ಅಧಿಕಾರಿಗಳು ಮೈಸೂರಿನಲ್ಲಿ ರಕ್ಷಿಸಿದ್ದಾರೆ. ಅದು ಕೂಡ ಮಾಜಿ ಮಂತ್ರಿ ರೇವಣ್ಣ ಆಪ್ತ ಸಹಾಯಕ ರಾಜಗೋಪಾಲ್ ತೋಟದ ಮನೆಯಲ್ಲಿ. ಇದರೊಂದಿಗೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಂತಾಗಿದೆ. ಪೆನ್ ಡ್ರೈವ್ ಫೈಲ್ ಕೇಸ್ ಪ್ರಜ್ವಲ್ ರೇವಣ್ಣನ ತಂದೆ ರೇವಣ್ಣಗೂ ಉರುಳಿನಂತೆ ಸುತ್ತಕೊಂಡಿದೆ. ಇಂದು ಹೊಳೆ ನರಸೀಪುರದ ಮನೆಗೆ ಒಬ್ಬರಲ್ಲ ಇಬ್ಬರು ಸಂತ್ರಸ್ತೆಯರೊಂದಿಗೆ ಬಂದ ಎಸ್ಐಟಿ ಟೀಮ್ ಮನೆಯನ್ನ ಸಂಪೂರ್ಣವಾಗಿ ಜಾಲಾಡ್ತು. ಸಂತ್ರಸ್ತೆಯರಿಗೆ ರಕ್ಷಣೆ ನೀಡಿ ಅಂತ ಸಿಎಂ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಪತ್ರವನ್ನ ಬರೆದಿದ್ದಾರೆ. ಅತ್ತ ಕುಟುಂಬದ ಒಳ ಜಗಳದಿಂದಾಗಿಯೇ ಈ ಪ್ರಕರಣ ಹೊರಬಂದಿದೆ ಅಂತ ಪರೋಕ್ಷವಾಗಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಬಾಂಬ್ ಅನ್ನ ಸಿಡಿಸಿದ್ರು. ಫ್ಯಾಮಿಲಿ ಇಶ್ಯೂ, ಉಪ್ಪಿನ ನೀರು ಕುಡಿಬೇಕು ಅಂತ ಹೇಳಿದ್ರು. ನಾವು ವೈ ಇಸ್ ಚೇಂಜಿಂಗ್ ಸ್ಟ್ಯಾಂಡ್, ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು. ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು. ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಸಲ್ಲ ಅಂತ ಹೇಳಿದ್ರು. ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳಿದ್ರು. ಯಾಕೆ ತಪ್ಪಾಯ್ತು ಅಂತ ಕ್ಷಮಿಸಿ ಅಂತ ಕೇಳಿದ್ರು. ಇಟ್ ಈಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ. ಡಿಕೆ ಶಿವಕುಮಾರ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ಸೀಮಿತ ಕಳ್ಕೊಂಡಿದ್ದಾರೆ, ಅದಕ್ಕೆ ಈ ರೀತಿ ಎಲ್ಲ ಹೌದು, ನಾನು ಸೀಮಿತ ಹೋಗಿರೋದಕ್ಕೆ ಹಿಂಗೆ ಮಾತಾಡ್ತಿದ್ದೀನಿ. ಅವ್ರು ಸೀಮಿತ ಭದ್ರವಾಗಿದೆ ಬನ್ನಿ. ಪ್ರಜ್ವಲ್ ಕೇಸ್ನಿಂದ ದೊಡ್ಡಗೌಡರು ತೀವ್ರವಾಗಿ ನೊಂದಿದ್ದು ಆರೋಗ್ಯದ ಬಗ್ಗೆ ಕುಟುಂಬಕ್ಕೆ ಆತಂಕ ಎದುರಾಗಿದೆ. ನಿಖಿಲ್ ಕುಮಾರಸ್ವಾಮಿ ತಾತನ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ಆ ವಿಡಿಯೋ ನೋಡೋ ಧೈರ್ಯವನ್ನ ಮಾಡಲಿಲ್ಲ ಅಂತ ಹೇಳಿದ್ರು. ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ದೇವೇಗೌಡರು ಸಾಹೇಬ್ರಿಗೆ 91-92 ವಯಸ್ಸೀಗ. ಸಹಜವಾಗಿ ಇದೆಲ್ಲ ವಿಷಯಗಳು ಕೇಳಿ ಅವರ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ, ಯಾವ ರೀತಿ ಆಘಾತ ಆಗಿರುತ್ತೆ. ಪ್ರಜ್ವಲ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದ್ದು, ಅತ್ತ ಪ್ರಜ್ವಲ್ಗೆ ಎಸ್ಐಟಿ ರೆಡ್ ಕಾರ್ನರ್ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅಂದರೆ ಈ ಎಚ್ ಡಿ ರೇವಣ್ಣ ಅವರ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳಿ. ತೋಟದ ಮನೆಯಲ್ಲಿ ಸಿಕ್ಕಿದ್ದಾರೆ ಸರ್, ಕಿಡ್ನಾಪ್ ಆದಂತ ಮಹಿಳೆ. ಗೊತ್ತಿಲ್ಲ, ನಾ ಇನ್ನ ಪೊಲೀಸ್ನವ್ರ ಜೊತೆ ಮಾತಾಡಿಲ್ಲ. ಇಲ್ಲಿ ಬಂದ್ಬಿಟ್ಟಿದ್ದೆ, ಪೊಲೀಸ್ನವ್ರ ಜೊತೆ ಮಾತಾಡಿ. ಸರ್, ಮಾಜಿ ಸಚಿವ PS ಪುಟ್ಟರಾಜ್ ಅವರು ಮಾತನ್ನ ಹೇಳ್ತಿದ್ದಾರೆ ಸರ್. ಈಗ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರೆ. ಪುಟ್ಟರಾಜ್ ಅವರು ಮಾಜಿ MLA ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮಾಜಿ MLA ಯಾವ ಪುಟ್ಟರಾಜ್? ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ. ಮೇಲುಕೋಟೆ ಅವರು ಲೈರಾ ಜೆಡಿಎಸ್ ಲೈರ ಅವರು ಅವ್ರು ಹೇಳ್ತಾ ಇದ್ದಾರೆ. ಪೊಲೀಸ್ನವ್ರ ಜೊತೆ ಮಾತಾಡಿ. ತೋಟದ ಮನೆ ನೋಡು, ನ್ಯಾಯಾಲಯ ಉಂಟು, ಕೋರ್ಟ್ ಉಂಟು, ಕಾನೂನು ಉಂಟು. ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಕೋರ್ಟು ಕಾನೂನಲ್ಲಿ ಏನು ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ. ನಮ್ಗೆ ನಾವು ಅದಕ್ಕೆ ವಿಚಾರಕ್ಕೆ ಅವ್ರು ಏನಾದ್ರು ಮಾಡ್ಕೊಳ್ಳಿ.
ಕಾನೂನಿದೆ. ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಪದ್ಧ. ನೋಡು, ನ್ಯಾಯಾಲಯ ಉಂಟು, ಕೋರ್ಟ್ ಉಂಟು, ಕಾನೂನು ಉಂಟು. ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಓಕೆ, ಡಿ ಸಿ ಎಂ ಮತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಕೇಳಿಸ್ಕೊಳ್ರಿ. ಇದು ದೊಡ್ಡ ಮಟ್ಟದಲ್ಲಿ ಇದೆ. 7ನೇ ತಾರೀಕು ಚುನಾವಣೆ ಇದೆ. ಅದು ಮಾತ್ರವಲ್ಲ, ದೇಶಾದ್ಯಂತ ಚುನಾವಣೆಯಲ್ಲಿ ಕೂಡ ಇದು ಪ್ರತಿಧ್ವನಿಸುವಂಥ ಸಾಧ್ಯತೆ ಇದೆ. ನಾನು ಮೊದಲೇ ಹೇಳಿದೆ, ನೇಹಾ ವಿಚಾರ ಭಾಳ ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡಿದ್ರು. ಅದು ಅಂದರೆ 14 ಕ್ಷೇತ್ರಗಳಿಗೆ ಏನು ಚುನಾವಣೆ ನಡೆಯುತ್ತೆ. ಈಗ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ರೇವಣ್ಣ ಅರೆಸ್ಟ್ ಆಗಿರೋದು ಈ BJP ಮತ್ತು JDSಗೆ ಭಾಳ ಇರುಸುಮುರುಸುಂಟು ಮಾಡ್ತಾ ಇದೆ. ಒಂದು ಲೆಕ್ಕದಲ್ಲಿ BJPಗೆ ಅನಗತ್ಯವಾಗಿ ಇದು. ಯಾಕೆಂದರೆ ರಮೇಶ್ ಜಾರಕಿಹೊಳಿ ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಬಂದರು, CD ರಿಲೀಸ್ ಆಯಿತು. BJP ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾಗಬೇಕಾಯಿತು. ಈಗ ಒಂದು ವೇಳೆ JDS ಪ್ರತ್ಯೇಕವಾಗಿದ್ದರೆ ಈ ಮುಜುಗರ BJPಗೆ ಆಗ್ತಾ ಇರಲಿಲ್ಲ. ಜಾಯಿಂಟ್ ಆಗಿದ್ದಾರೆ, ಕಂಬೈನ್ಡ್ ಆಗಿ ಎಲೆಕ್ಷನ್ಗೆ ಹೋಗಿದ್ದಾರೆ. ಹಾಗಾಗಿ ಈ ಕೇಸನ್ನು ಕೂಡ BJಪಿಯವರು ಹೊತ್ತುಕೊಂಡಂಗಾಗಿದೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಈ ರೇವಣ್ಣ ಕೇಸ್ ಏನು, ಎಷ್ಟು ಕೇಸ್ ಬಿದ್ದಿದೆ, ಯಾರ ಮೇಲೆಲ್ಲ ಕೇಸ್ ಬಿದ್ದಿದೆ ನೋಡಿ. ಕೇಸ್ ನಂಬರ್ 1 ಎಲ್ಲಿ? ಕೇಸ್ ನಂಬರ್ 1 ಹೊಳೆ ನರಸೀಪುರ ಪೊಲೀಸ್ ಠಾಣೆ. ಹೊಳೆ ನರಸೀಪುರ ಇವರ ಸ್ವಕ್ಷೇತ್ರ. ಅಂತಂದರೆ ಇವರು ಶಾಸಕರಾಗಿರುವಂಥ ಕ್ಷೇತ್ರ. ಅಲ್ಲಿ ಕಂಪ್ಲೇಂಟ್ ಮಾಡಿದ್ಯಾರು, ಯಾವ ರೀತಿ? A1 ಆರೋಪಿ ಶಾಸಕ H ಡಿ ರೇವಣ್ಣ ಮೇಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಸಂತ್ರಸ್ತೆ ಅವತ್ತು ಶುಕ್ರವಾರ ಮಾಡಿದ್ರು ಗೊತ್ತಾ? ಸಂತ್ರಸ್ತೆ ನನ್ನನ್ನು ಕರೆದ್ರು, ನನ್ನ ಮಗಳನ್ನು ಕರೆದ್ರು, ಆಮೇಲೆ ಮಗಳು ಇಬ್ಬರು ಕೂಡ, ಅಂದರೆ ನಾವು ಅಲ್ಲಿ ಕೆಲಸಕ್ಕಿದ್ವಿ, ನಮ್ಮ ಮೇಲೆ ಅತ್ಯಾಚಾರ ಮಾಡಿದರು, ರೂಮ್ ಕರ್ಕೊಂಡು ಹೋಗಿದ್ವಿ, ಈ ಎಲ್ಲ ಕೇಸಲ್ಲಿ. A1 ಆರೋಪಿ ಶಾಸಕ H ಡಿ ರೇವಣ್ಣ, A2 ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ. ಇಬ್ಬರು ಕೂಡ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥದ್ದು. ಆಮೇಲೆ ನಾವು ಅಲ್ಲಿ ಕೆಲಸ ಬಿಟ್ವಿ ಅಂತೇಳಿ. ಇಲ್ಲಿ ಏನು ಕೇಸ್ ಹಾಕ್ತಾರೆ? IPC ಸೆಕ್ಷನ್ 354A, 354D, 506 ಮತ್ತು 509. ಇದೊಂದು ರೀತಿಯಲ್ಲಿ ಸಣ್ಣ ಪ್ರಮಾಣದ ಕೇಸ್ಗಳು. ಓಕೆ, ಇದಕ್ಕೆ ಅಂದರೆ ದೊಡ್ಡ ಜಾಮೀನು ಸಿಗೋದಿಲ್ಲ ಅಂತೇಳಿ ಇದಕ್ಕೆಲ್ಲ ಸಿಗತ್ತೆ. ಆದರೆ ಕೇಸ್ ನಂಬರ್ 2 ಇದ್ಯಾವುದು? CID ಸೈಬರ್ ಸ್ಟೇಷನ್. A1 ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ. ಇಲ್ಲಿ ಯಾವ ಕೇಸ್ ಹಾಕಿದ್ದಾರೆ ಗೊತ್ತಾ? IPC ಸೆಕ್ಷನ್ 376(2)N 376 ಅಂತ ಹಾಕಿದರೆ ಮುಗೀತು ಕಥಮ್, ಅರೆಸ್ಟೇ, ಜಾಮೀನು ಸಿಗೋದಿಲ್ಲ. ಪ್ರಜ್ವಲ್ ರೇವಣ್ಣ ಅವರಿಗೆ ಅಂಥ ಕೇಸಿದೆ. ಅದಕ್ಕೆ ಲುಕ್ಔಟ್ ನೋಟಿಸ್ ಎಲ್ಲ ಜಾರಿ ಆಯ್ತಲ್ಲ, ಅದೇ ಕಾರಣಕ್ಕಾಗಿ. ಸಂತ್ರಸ್ತೆಯಿಂದ 164 ಪುಟಗಳ ಹೇಳಿಕೆ ದಾಖಲಾಗಿದೆ. ಏನಾಯ್ತು ಅಂತ. ಅದರಲ್ಲಿ ಅಷ್ಟು ಸಂತ್ರಸ್ತೆಯರಿದ್ದಾರೆ, ಅವರು ಎಲ್ಲರೂ ಬರ್ತಾರೆ ಎಲ್ಲರೂ ಗೊತ್ತಿಲ್ಲ, ಆದರೆ ಅದು ನೋಡ್ಬೇಕು ಏನಾಗುತ್ತೆ. ಕೇಸ್ ನಂಬರ್ 3 KR ನಗರ ಪೊಲೀಸ್ ಠಾಣೆ. ಈ ಕೇಸಲ್ಲಿ H ಡಿ ರೇವಣ್ಣ ಅರೆಸ್ಟ್ ಆಗಿದೆ. ಏನದು? A1 ಆರೋಪಿ ಶಾಸಕ H ಡಿ ರೇವಣ್ಣ. ನೋಡಿ, ಈ 2 ಕೇಸಲ್ಲಿ, ಉಳಿದ 2 ಕೇಸಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ, ಈ ಕೇಸಲ್ಲಿ ಪ್ರಾಬ್ಲಮ್ ಆಯಿತು. ಏನದು? A1 ಆರೋಪಿ ಶಾಸಕ H ಡಿ ರೇವಣ್ಣ, A2 ಆರೋಪಿ ಸತೀಶ್ ಬಾಬು, ಭವಾನಿ ಸಂಬಂಧಿ, ನಾನು ಹೇಳಿದ್ನಲ್ಲ ಅರೆಸ್ಟ್ ಆಗಿದ್ದಾನೆ ಅಂತ. ಸೆಕ್ಷನ್ 364A, 365 ಆ್ಯಂಡ್ 34 ಅಡಿಯಲ್ಲಿ FIR. ಅಂದರೆ ನಮ್ಮನ್ನು ಯಾವ ರೀತಿ ಅಲ್ಲಿ ಕಿಡ್ನ್ಯಾಪ್ ಮಾಡಿ ನಮ್ಮನ್ನು ಲೈಂಗಿಕ ಅಂದರೆ ದೌರ್ಜನ್ಯಗೊಳಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇದೀಗ ಅರೆಸ್ಟ್ ಆಗಿದ್ದಾರೆ.